ರೇಪ್ ಮಾಡ್ತಾರೆ, ಒಂದು ಹೆಂಗಸಿಗೆ 4 ಜನ ರೇಪ್ ಮಾಡಿದ್ರೆ ತಡೀತದ. ಲಾಸ್ಟಲ್ಲಿ ಹೀರೋನು ಮೆಂಟ್ಲಾದಂಗೆ ಆಗ್ಬಿಡ್ತಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿ ತೆಗೆದು. ಏನು ಇಷ್ಟ ಆಯಿತು? ಮತ್ತು ಒಂದು ಲವ್ ಸ್ಟೋರಿಗೆ ಜೋಡಿ ಬೇರೆ ಆಗ್ತಾರಲ್ಲ, ಆ ದುಃಖ ತಡೆಯೋಕ್ಕಾಗಲ್ಲ. ಏತ್ಕರೆ ನಂದು ಅದೇ ಥರನೇ. ನೀವು ಲವ್ ಮಾಡಿದ್ರ ಅಣ್ಣ? ಓಕೆ, ಅದಕ್ಕೆ ಎಷ್ಟೊಂದು ದುಃಖ ಅಂತಿದ್ದೀರಾ? ಅಲ್ಲ ಸರ್, ಒಂದು ಲೇಡೀಸ್ 4 ಜನ ಮಾಡಿದ್ರೆ ತಡೆಯಲ್ಲ ಸರ್, ಯಾರೇ ಆಗಲಿ ತಡೆಯಲ್ಲ. ಆ ಹೀರೋನು ಮೆಂಟ್ಲಾಗ್ಬಿಟ್ರು. ಯಾದವರಾಜ್ ಸರ್, ತುಂಬ ಥ್ಯಾಂಕ್ ಯು. ಒಂದು ಒಳ್ಳೆ ಸ್ಟೋರಿ ಕೊಟ್ಟಿದ್ದೀರ ಕನ್ನಡ ಇಂಡಸ್ಟ್ರಿಗೆ. ದಯವಿಟ್ಟು ಕನ್ನಡ ಜನತೆ ಯಾರೆಲ್ಲ ಒಳ್ಳೆ ಸಿನಿಮಾ ಬೇಕು, ಬರೀ ಮಲಯಾಳಮಲ್ಲಿ ಬರುತ್ತೆ, ತೆಲುಗಲ್ಲಿ ಬರ್ತದೆ, ತಮಿಳಲ್ಲಿ ಬರ್ತದೆ ಅಂತ ಹೇಳ್ಕೊಂಡಿರ್ತಾರೆ. ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಸೂರ್ಯ ಲವ್ ಸಂಧ್ಯಾ. ಅಭಿಮನ್ಯು ಕಾಶಿನಾಥ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಮೇಡಮ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಕನ್ನಡ ಸಿನಿಮಾ, ನಾವು ಸಿನಿ ಪ್ರೇಕ್ಷಕರಷ್ಟೇ ಒಂದು ಸಿನಿಮಾ ನೋಡೋಕ್ಕೆ ಬಂದಿದ್ದೀರಿ. ತುಂಬ ಚೆನ್ನಾಗಿದೆ ಈ ಮೂವಿ. ಹೊಸ ಪ್ರೊಡ್ಯೂಸರು ಮತ್ತು ಹೊಸ ಎಲ್ಲ ತಾರಾಗಣ ಕೂಡ ಹೊಸದಾಗಿದೆ. ನಾವೆಲ್ಲ ಹೊಸ ಚಿತ್ರಗಳನ್ನು ನೋಡೋಕ್ಕೆ ಬರ್ತಾ ಇರ್ತೀರಿ. ಇದು ತುಂಬ ಚೆನ್ನಾಗಿದೆ. ಅಭಿಮನ್ಯು ಕಾಶಿನಾಥ್ ಅವ್ರ ಮಗ ತುಂಬ ಚೆನ್ನಾಗಿ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂರಿ ಲವ್ ಸಂಧ್ಯಾ ಮೂವಿ ಫಸ್ಟ್ ಶೋ ನೋಡಿದೆ. ಒಂದು ಸ್ವಲ್ಪ ಅಲ್ಲ, ಸುಮಾರು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಡೈಲಾಗು, ಪ್ರತಿಯೊಂದು ಇಂಚಿಂಚು ಅರ್ಥಪೂರ್ಣಕವಾಗಿ, ಅರ್ಥಗರ್ಭಿತವಾಗಿ ಸಪ್ತ ಸಮಾಜಕ್ಕೆ ಏನು ಮೆಸೇಜ್ ಕೊಡಬೇಕು, ಸಮಾಜ ಹೆಂಗೆ ನಡೀತಾ ಇದೆ, ಹೆಣ್ಮಕ್ಳನ್ನ ಹೆಂಗೆ ಶೋಷಣೆ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಟೈಮಾಗ ಅನ್ನೋ ಒಂದು ಕಥೆನ ಸೃಷ್ಟಿ ಮಾಡಿ ನಮ್ಮ ಈ ಡೈರೆಕ್ಟರ್ ಆಗಲಿ, ಈ ಒಂದು ಚಿತ್ರತಂಡ ಪೂರ್ತಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೂರ್ಯ ಲವ್ ಸಂಧ್ಯಾ ಈಸ್ ಗುಡ್ ಆ್ಯಂಡ್ ಗುಡ್, ವೆರಿ ಗುಡ್ ಮೂವಿ, ವೆರಿ ಗುಡ್, ಸೂಪರ್ ಸೂಪರ್ ಸೂಪರ್. ಕಂಡಾಗ ನೀರು ಬರಲ್ಲ ಸರ್. ಅದು ಯಾವ ಥರ ಬರ್ತದೆ ಅಂತಂದರೆ, ಈ ಒಂದು ಸಮಾಜದಲ್ಲಿ ಘಟನೆಗಳು ಯಾವ ರೀತಿ ನಡೀತದೆ, ಒಂದು ಹೆಣ್ಮಕ್ಳ ಮೇಲೆ ಯಾವ ಥರ ದೌರ್ಜನ್ಯ ನಡೆಸ್ತಾರೆ, ಒಂದು ಗೊತ್ತಿಲ್ದಿರೋ ಒಂದು ಜಾಗಕ್ಕೆ ಹೋಗಿ ಯಾವ ಒಂದು ರೀತಿ ಒಳಗೆ ಒಂದು ಅಪಾಯಕ್ಕೆ ಅವರು ತಲುಪ್ತಾರೆ ಅನ್ನೋ ಒಂದು ಮಾಹಿತಿ ಕೊಡ್ತಾರಲ್ಲ ಸಂದೇಶ ಕ್ಲೈಮ್ಯಾಕ್ಸಲ್ಲಿ. ಸೂಪರ್ ಸರ್, ಬಾಂಬಟ್, ಗುಡ್ ಸೂಪರ್ ಮೂವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ಹೀರೋ ಆ್ಯಂಡ್ ಹೀರೋಯಿನ್ನು ಒಂದು ಲವ್ ಸ್ಟೋರಿ ಅಂದರೆ ಹೇಗೆ ಲೈಕ್ ಎಲ್ಲ ದುಡ್ಡು ಅದು ಇದು ಅಂತ ನೋಡ್ತಾರೆ, ಬಟ್ ಇದರಲ್ಲಿ ದುಡ್ಡು ಅದು ಇದು ಅಂತ ಏನೂ ಇಲ್ಲ. ಒಂದು ಪ್ಯೂರ್ ಲವ್ ಸ್ಟೋರಿ. ನಾವು ಹೇಗೆ ಒಂದು ಮನಸ್ಸಿಂದ ಹೇಗೆ ಪ್ರೀತಿ ಮಾಡಿದಾಗ ಹೇಗೆ ಫೀಲ್ ಇರುತ್ತೆ, ಆ ಥರ ಇದೆ ಈ ಸಿನಿಮಾ. ಬಂದು ಒಂದ್ಸತಿ ಎಲ್ಲರೂ ನೋಡಿ, ಆಯಿತಾ? ಥ್ಯಾಂಕ್ ಯು. ಈಗಿನ ಸಿಚುವೇಶನ್ಗೆ ಏನೋ ಸೂಟ್ ಆಗೋ ಥರ ಇದೆ ಸಿನಿಮಾ. ಪ್ರೀತಿ ಅಂದಮೇಲೆ ಎಲ್ಲ ಸಿಚುಯೇಷನಲ್ಲೂ ಎಲ್ಲ ಸಂದರ್ಭದಲ್ಲೂ ಅದು ಸೂಟ್ ಆಗೇ ಆಗುತ್ತೆ. ಪ್ರೀತಿ ಪ್ರೇಮ ಅಂತಂದರೆ ಒಂದ್ಸತಿ ಬಂದು ಸಿನಿಮಾನ ನೋಡಿದ್ರೆ ನಿಮಗೆ ಜಡ್ಜ್ಮೆಂಟ್ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಒಂದ್ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಓಕೆ.